ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಈ ವಿಡಿಯೋದಲ್ಲಿ ಪದ್ಯ ಭಾಗ 2 ಪದ್ಯ ಹೊಸ ಹಾಡು ಕವಿ ಕಯ್ಯಾರ ಕಿಯಣ್ಣ ರೈ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಉತ್ತರ ಪತ್ರಿಕೆ ವಿನ್ಯಾಸ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಪದ್ಯ ಭಾಗ 2 ಹೊಸ ಹಾಡು. ಈ ಕೆಳಗಿನ ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳನ್ನು 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಿಗೆ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಪ್ರಶ್ನೆ 1, ನಭ ಪದದ ಅರ್ಥ ಆಕಾಶ, ಭೂಮಿ, ಮನೆ, ಕಾಡು. ಆಕಾಶ. ಪ್ರಶ್ನೆ 2, ಹೊಸ ಹಾಡು ಪದ್ಯದ ಆಕರ ಗ್ರಂಥ ಪುನರ್ವ, ಚೇತನ, ಕೊರಗ, ಶತಮಾನ ಗಾನ. ಎರಡನೇದು ಉತ್ತರ ಶತಮಾನದ ಗಾನ. ಪ್ರಶ್ನೆ 3, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಊತ, ದ, ವ, ಅಲಿ. ಆನ್ಸರ್ ಸಿ, ವ. ಪ್ರಶ್ನೆ 4, ಭೂತಕಾಲ ಸೂಚಕ ಪ್ರತ್ಯಯ ಊತ, ದ, ವ, ಅ, ಬಿ. ಆನ್ಸರ್ ದ. ಪ್ರಶ್ನೆ 5, ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಊತ, ತ, ವ, ಅಲಿ. ಊತ. ಪ್ರಶ್ನೆ 6, ಹೋಗು ಧಾತುವಿನ ವರ್ತಮಾನ ಕಾಲ ರೂಪ ಹೋಗುತ್ತಾನೆ. ಪ್ರಶ್ನೆ 7, ಹೋಗು ಧಾತುವಿನ ಭೂತಕಾಲದ ರೂಪ ಹೋದನು. ಪ್ರಶ್ನೆ 8, ಹೋಗು ಧಾತುವಿನ ಭವಿಷ್ಯತ್ ಕಾಲ ಹೋಗುತ್ತಾನೆ, ಹೋದನು, ಹೋಗುವನು, ಹೋಗಬೇಕು, ಹೋಗುವನು. ಈ ಕೆಳಗಿನ ಮೊದಲೆರಡು ಪದಗಳಿಗೆ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಹ ಸಂಬಂಧಿ ಪದವನ್ನು ಬರೆಯಿರಿ. ಪ್ರಶ್ನೆ 9, ಧ್ವನಿ, ದನಿ, ಯುಗ, ಜುಗ. 10, ಬಾನು, ಆಕಾಶ, ಬಾನು, ಸೂರ್ಯ. 11, ಕ್ರಾಂತಿ, ಬದಲಾವಣೆ, ತೆರೆ, ತರಂಗ. ಪ್ರಶ್ನೆ 12, ತಿನ್ನ, ತಾನೆ, ತಿನ್ನು, ತಾನೆ, ಭೂತಕಾಲ, ತಿನ್ನುವನು, ಭವಿಷ್ಯತ್ ಕಾಲ. ಈ ಕೆಳಗಿನ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 13, ಹೊಸ ಹಾಡು ಪದ್ಯ ಭಾಗದ ಕೃತಿ ಯಾರು? ಉತ್ತರ ಕಯ್ಯಾರ ಕಿಯಣ್ಣ ರೈ. ಪ್ರಶ್ನೆ 14, ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು? ಉತ್ತರ ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡನ್ನು ಒಮ್ಮೆ ಹಾಡಬೇಕೆಂದು ಕವಿ ಬಯಸುತ್ತಾರೆ. ಪ್ರಶ್ನೆ 15, ಕಡಿದೊಗೆಯಬೇಕಾದ ಪಾಶಗಳಾವು? ಉತ್ತರ ಜಾತಿ, ಕುಲ, ಮತ, ಧರ್ಮ ಇವೇ ಮೊದಲಾದವು ಕಡಿದೊಗೆಯಬೇಕಾದ ಪಾಶಗಳು. ಪ್ರಶ್ನೆ 16, ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು? ಉತ್ತರ ಹಾಡು ನುಡಿ ಗುಂಡುಗಳು ಭಯದ ಬೆನ್ನಟ್ಟಬೇಕು. ಹಾಡು ನುಡಿ ಗುಂಡುಗಳು ಭಯದ ಬೆನ್ನಟ್ಟಬೇಕು. ಪ್ರಶ್ನೆ 17, ಬಾನು ಭೂಮಿ ಯಾವುದರಿಂದ ಬೆಳಗಬೇಕು? ಉತ್ತರ ಜಡನಿದ್ರೆ ಸಿಡಿದೆದ್ದ ವಿರಟಾಸದಲ್ಲಿ ಭಾನು ಭೂಮಿ ಬೆಳೆಯಬೇಕು. ಪ್ರಶ್ನೆ 18, ಹೊಸ ಹಾಡು ಪದ್ಯದ ಆಕಾರ ಗ್ರಂಥ ಯಾವುದು? ಉತ್ತರ ಹೊಸ ಹಾಡು ಪದ್ಯದ ಆಕಾರ ಗ್ರಂಥ ಶತಮಾನ ಗಾನ. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 19, ಕವಿ ಎಂಥ ಹಾಡನ್ನು ಹಾಡಿದಾಗ ವಿರಧ್ವನಿ ಇರಬೇಕು ಎಂಬುದು ಬಯಸುತ್ತಾರೆ? ಕವಿ ಎಂಥ ಹಾಡನ್ನು ಹಾಡಿದಾಗ ವಿರಧ್ವನಿ ಇರಬೇಕೆಂದು ಬಯಸುತ್ತಾರೆ? ಉತ್ತರ ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು. ತೀವ್ರತರವಾದ ಗಂಭೀರವಾದ ಭಾವನೆಗಳನ್ನು ಒಮ್ಮಿಸುವ, ಅದರಲ್ಲಿ ಅಲೆ ಎಲ್ಲ ಕಡೆ ಹರಡುವಂಥ ಹಾಡು ಅದಾಗಿರಬೇಕು. ಹಾಡು ಬದುಕಿನ ಗತಿಯಲ್ಲಿ ಹೊಸ ಪ್ರಗತಿಪರ ಬದಲಾವಣೆ ತರುವಂತಾಗಿರಬೇಕು. ಹೊಸ ಚಿಂತನೆ ತುಂಬಬೇಕು. ಅಂಥ ಹಾಡನ್ನು ಹಾಡಿದಾಗ ವಿರುಧ್ವನಿ ಇರಬೇಕು ಎಂದು ಕವಿ ಬಯಸುತ್ತಾರೆ. ಪ್ರಶ್ನೆ 20, ಕವಿ ಎಂಥ ಹಾಡು ಹುಡುಗಬೇಕು ಎಂದು ಆಶಿಸುತ್ತಾರೆ? ಉತ್ತರ ಜಾತಿ, ಕುಲ, ಧರ್ಮಗಳ ಪಾಶವನ್ನು ಕಡಿದೊಗೆದು ಸಂತೋಷದ ಹಾಡನ್ನು ಹಾಡಬೇಕು. ಆ ಹಾಡು ಯಾವುದೇ ಮಿತಿಗೆ ಒಳಪಡಬಾರದು. ಯುಗಗಳ ಆಚೆ ಎಲ್ಲ ಲೋಕದಲ್ಲಿ ಜಾತಿ ಧರ್ಮದ ಎಲೆಯನ್ನು ಮೀರಿದ್ದ ಹಾಡು ಹುಡುಗಬೇಕು ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 21, ಈ ಹಾಡು ಹೊಸತು ಎಂದು ಕವಿ
ಹೇಳಲು ಕಾರಣವೇನು? ಉತ್ತರ: ಹಳೆ ಹಾಡನ್ನು ಮರೆಸುವಂತಹ, ಕೊನೆಗಳಿಸುವಂತಹ ಹಾಡು ಇದಾಗಿದ್ದು, ಇದು ಜನತೆಗೆ ಭರವಸೆಯನ್ನು, ಗೌರವವನ್ನು ತರುವ ಹಾಡು ಇದಾಗಿದೆ. ಆದ್ದರಿಂದ ಈ ಹೊಸ ಹಾಡು ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 22. ಹಾಡಿಗೆ ಯಾವ ಯಾವ ಶಕ್ತಿ ಇದೆ? ಉತ್ತರ: ಬದುಕನ್ನು ನಿತ್ಯನುನ್ನತವಾಗಿಸುವ ಹೊಸ ಚೈತನ್ಯ ಮೂಡಿಸುವ ಶಕ್ತಿ, ತುಂಬುವ ಜಗತ್ತನ್ನೇ ಬೆಳೆಸುವ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗಿದೆ. ಈ ಕೆಳಗಿನ ಕವಿ ಅಥವಾ ಸಾಹಿತ್ಯ ಕಾಲ ಸ್ಥಳ ಕೃತಿಗಳನ್ನು ಬರೆದು ಪ್ರಶಸ್ತಿ ವಾಕ್ಯ ರೂಪದಲ್ಲಿ ಬರೆಯಿರಿ. ಪ್ರಶ್ನೆ 23. ಕಯಾರ ಕಿಯಣ್ಮರೈ ಅವರು ಕೃಷಿಕ 1915 ಕಾಸರಗೋಡು ಜಿಲ್ಲೆಯ ಕಯಾರ್ ಗ್ರಾಮವರು ಶಿಕ್ಷಕ, ಸಾಹಿತ್ಯ, ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದರು. ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಮತ್ತು ಕರಗಂಧವತಿ ಎಂಬ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ದೊರಕಿದೆ. ಈ ಕೆಳಗಿನ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಪ್ರಶ್ನೆ 24. ಗಿಜುಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಉತ್ತರ: ಉಪಮೆ. ಗೀಜುಗಳು, ಗೂಡುಗಳು. ಉಪಮಾನ: ತೊಟ್ಟಿಲು. ಉಪಮಾವಾಚಕ: ಅಂತೆ. ಸಮಾನ ಧರ್ಮ ತೂಗಾಡುವುದು. ಸಮನ್ವಯ: ಉಪಮೇಯವಾದ ಗಿಜುಗನ ಗೂಡುಗಳನ್ನು ಉಪಮವಾದ ತೊಟ್ಟಿಲಿಗೆ ಹೋಲಿಸಿ ವರ್ಣಿಸಲಾಗಿದೆ. ಅಂತ್ಯ ಎಂಬ ಉಪಮಾವಾಚಕದ ತೂಗಾಡುವುದು ಎಂಬ ಸಮಾನ ಧರ್ಮ 4 ಅಂಶಗಳನ್ನು ತಿಳಿಸಿರುವುದರಿಂದ ಇದು ಪೂರ್ಣೋಪ ಅಲಂಕಾರ, ಉಪಮಾ ಅಲಂಕಾರ. ಈ ಕೆಳಗಿನ ವಾಕ್ಯ ಹೇಳಿಕೆ, ಸಂದರ್ಭ, ಸ್ವಾರಸ್ಯಗಳನ್ನು ಬರೆಯಿರಿ. ಪ್ರಶ್ನೆ 25. ಸಂದರ್ಭ: ತೀವ್ರತರ ಗಂಭೀರ ಭಾವನೆ, ತೆರೆ ಮಸಕಿ ವಿರುದ್ಧನೇ ಇರಬೇಕು. ಉತ್ತರ: ಈ ಮೇಲಿನ ವಾಕ್ಯವನ್ನು ಕಯಾರ ಕಿಯಣ್ಮರೈ ಅವರು ಬರೆದ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾಗಿದೆ. ಹೊಸ ಹಾಡು ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ನವಭಾವ, ನವಜೀವ, ನವಚೇತನವನ್ನು ನೀಡುವ ಹಾಡನ್ನು ಹಾಡಬೇಕು. ತೀವ್ರವಾದ ಗಂಭೀರ ಭಾವನೆಯನ್ನು ಅಲೆಗಳ ರೀತಿ ಹರಡುವಂತೆ ವಿರುದ್ಧನೇ ಇರಬೇಕು ಎಂಬ ಕವಿ ಹೇಳಿದ್ದಾರೆ. ಇದರ ಸಾರಾಂಶ: ಹಾಡು ಗಂಭೀರವಾದ ವಿಚಾರಗಳನ್ನು ಹೊರಹೊಮ್ಮಿಸಿ ಹಾಡಿನ ವಿಚಾರಕ್ಕೆ ಸಹೃದಯವರು ಸ್ಪಂದಿಸುವಂತಿರಬೇಕು ಎಂದು ಕವಿ ಅಪೇಕ್ಷಿಸಿದ್ದಾರೆ. ಪ್ರಶ್ನೆ 26. ಸಂದರ್ಭ: ಯುಗಗಳ ಆಚೆಲಿ ಲೋಕಾಂತರದಲ್ಲಿ ಈ ಹಾಡು ಹುಡುಗಬೇಕು. ಉತ್ತರ: ಈ ಮೇಲಿನ ವಾಕ್ಯವನ್ನು ಕಯಾರ ಕಿಯಣ್ಮರೈ ಅವರು ಬರೆದ ಶತಮಾನದ ಕವನ ಸಂಕಲನದಿಂದ ಆರಿಸಲಾಗಿದೆ. ಹೊಸ ಹಾಡು ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಹಾಡಿಗೆ ಮಿತಿ ಅಥವಾ ಎಲ್ಲೇ ಇರಬಾರದು. ಜಾತಿ, ಕುಲ, ಮತಧರ್ಮ, ಭಾಷೆಗಳ ಬಂಧನ ಬಿಗಿಬಾರದು. ಯುಗಗಳು ಕೊನೆಯದರಲ್ಲೂ ಎಲ್ಲ ಲೋಕಗಳಲ್ಲೂ ಆ ಹಾಡು ಹುಡುಗಬೇಕು ಎಂದು ಕವಿ ಹೇಳಿದ್ದಾರೆ. ಇದರದ ಸಾರಸ್ಯ: ಈ ಹಾಡಿನ ವಿಚಾರಗಳು ಎಲ್ಲ ಕಡೆಯಲ್ಲೂ ಮಾಮಾರ್ದನಿಸಬೇಕು. ಎಲ್ಲ ಲೋಕಗಳಲ್ಲಿ ಈ ಹಾಡು ಉಳಿಯುವಂತಿರಬೇಕು ಎಂಬುದು ಕವಿ ವಿಚಾರವಾಗಿದೆ. ಪ್ರಶ್ನೆ 27. ಜಡನಿದ್ರೆ ಸಿಡಿದೆದ್ದ ವಿರಾಟ್ ಹಾಸದಲ್ಲಿ ಭಾನು ಭುವಿ ಬೆಳಗಬೇಕು. ಉತ್ತರ: ಈ ಮೇಲಿನ ವಾಕ್ಯವನ್ನು ಕಯಾರ ಕಿಯಣ್ಮರೈ ಅವರು ಬರೆದ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾಗಿದೆ. ಹೊಸ ಹಾಡು ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಹಾಡು ಹೇಗಿರಬೇಕೆಂದರೆ ಸೋಮಾರಿತನ, ನಿದ್ರೆಯನ್ನು ಅದು ಹೊಡೆದೊಡಿಸಬೇಕು. ಅಟ್ಟಹಾಸದಿಂದ ಭಾನುಭೂವಿಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಹಾಡು ಅದಾಗಿರಬೇಕು ಎಂದು ಕವಿ ಹೇಳಿದ್ದಾರೆ. ಇಲ್ಲಿ ಸ್ವಾರಸ್ಯ: ಜಗತ್ತಿನ ಜನರ ಅಜ್ಞಾನವನ್ನು ಹೋಗಲಾಡಿಸಿ ಎಚ್ಚರಿಕೆ ಮೂಡಿಸುವ ಹಾಡು ಹೊಮ್ಮಲಿ ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 28. ನಡೆ ನುಡಿಗಳ ಎಡೆಯಲ್ಲಿದ ಪದ ತಾಳಗತಿಯಲ್ಲಿ ಕ್ರಾಂತಿ ಕೀಡಿ ಕೆರಳಬೇಕು. ಉತ್ತರ: ಈ ಮೇಲಿನ ವಾಕ್ಯವನ್ನು
ಕಯಾರ್ ಕಿಯಣ್ಣ ರೈ ಅವರು ಬರೆದ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾಗಿದೆ. ಹೊಸ ಹಾಡು ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ನಮ್ಮ ನಡೆನುಡಿಗಳಲ್ಲಿ ಜಾಗೃತಿ ಮೂಡಿಸುವ, ಹೆಜ್ಜೆ ಹೆಜ್ಜೆಗೂ ಹೆಚ್ಚಿಸುವ, ಕ್ರಾಂತಿಯನ್ನು ಉಂಟು ಮಾಡುವಂತಹ ಹಾಡು ಮೂಡಬೇಕು ಎಂದು ಕವಿ ಹೇಳಿದ್ದಾರೆ. ಇಲ್ಲಿ ಸ್ವಾರಸ್ಯ: ಜನರ ನಡೆನುಡಿಯಲ್ಲಿ ಜಾಗೃತಿ ಹುಟ್ಟಿಸುವ, ಅವರ ವ್ಯಕ್ತಿತ್ವ ವಿಚಾರಗಳಲ್ಲಿ ಬದಲಾವಣೆ ತರುವ ಹಾಡು ಇದಾಗಿರಬೇಕು ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 29. ಇದು ಮೊದಲು ಮುನಿಲ್ಲ ಮುಗಿದುದದಿಂದ ಪಾಡು ಹೊಸ ತಿಂದು ಹೊಸದು ಹಾಡು. ಇದು ಮೊದಲು ಮುನಿಲ್ಲ ಮುಗಿದುದದಿಂದ ಪಾಡು ಹೊಸ ತಿಂದು ಹೊಸದು ಹಾಡು. ಈ ಮೇಲಿನ ವಾಕ್ಯವನ್ನು ಕಯಾರ್ ಕಿಯಣ್ಣ ರೈ ಅವರು ಬರೆದ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾದ ಹೊಸ ಹಾಡು ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ನಮ್ಮ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹೊಸ ಹಾಡು ಆಡಬೇಕು. ಈ ರೀತಿ ಹಾಡುವ ಮೊದಲು ಇಲ್ಲ, ಇದೇ ಹೊಸತು, ಇದೇ ಮೊದಲು, ಹಳೆಯ ವ್ಯಥೆ ಇಲ್ಲವೋ ಕರುಗುವಂತೆ ಹೊಸದಾದ ಹೊಸ ಹಾಡು ಎಂದು ಕವಿ ಹೇಳಿದ್ದಾರೆ. ಇಲ್ಲಿ ಸ್ವಾರಸ್ಯ: ಹಾಡಿನ ಭಾವಕ್ಕೆ ಹಳೆಯ ಚಿಂತೆಗಳು ಕೊನೆಗೊಂಡು ಹೊಸ ಶಕ್ತಿಯನ್ನು ಹೊಮ್ಮಿಸುವಂತಿರಬೇಕು ಎಂಬುದು ಕವಿಯ ಆಶಯವಾಗಿದೆ. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ನವಭಾವ ವೀರ ಧ್ವನಿ ಇರಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಗಳ ತೆರೆ ಮಸಕಿ ವೀರಧ್ವನಿಯೇ ಇರಬೇಕು. ಪ್ರಶ್ನೆ 31. ಜಾತಿ ಕುಲ ಹುಡುಗಬೇಕು. ಉತ್ತರ: ಜಾತಿ ಕುಲ ಮತ್ತು ಧರ್ಮ ಪಾಶ ಕಡಿದು ಎದೆ ಹಿಗ್ಗಿ ಹಾಡಬೇಕು. ಯುಗಗಳ ಆಚೆಯಲ್ಲಿ ಲೋಕಾಂತರದಲ್ಲಿ ಈ ಹಾಡು ಹುಡುಗಬೇಕು. ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಧಾರಿಸಿ ಬರೆಯಿರಿ. ಪ್ರಶ್ನೆ 32. ಉನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಬೇಕು. ನಾಡ ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಈ ಪದ್ಯವನ್ನು ಕಯಾರ್ ಕಿಯಣ್ಣ ರೈ ಅವರು ಬರೆದಿರುವ ಹೊಸ ಹಾಡು ಪದ್ಯದಿಂದ ಆರಿಸಲಾದ ಈ ಪದ್ಯದಲ್ಲಿರುವ ನಾವು ಆಡುವಂತಹ ಹಾಡು ಇಲ್ಲಿ ಹಾಡಬೇಕು. ಅಂದರೆ ಎತ್ತರವಾದ ಶ್ರೇಷ್ಠವಾದ ಹಿಮಾಲಯದ ಪರ್ವತವನ್ನು ಅಲ್ಲಿ ಹಾಡನ್ನು ಹಾಡಬೇಕು. ಆ ಹಾಡು ಹೇಗಿರಬೇಕೆಂದರೆ, ಹಾಡಿನ ಸಾಹಿತ್ಯ ಕೇಳಿಸಿಕೊಂಡವರಿಗೆ ಕುಣ್ಣಿನ ಸದ್ದಿನ ರೀತಿ ತುಂಬ ಜೋರಾಗಿ 10 ದಿಕ್ಕುಗಳಲ್ಲಿ ಕೂಡ ಈ ಹಾಡು ಪಸರಿಸಿ ಜನರ ಮನಸ್ಸಿನಲ್ಲಿರುವ ಭಯವನ್ನು ಹೋಗಲಾಡಿಸುವಂತಹ ಈ ಹಾಡು ಇರಬೇಕು. ಮೌಲ್ಯ ಅಥವಾ ಮಹತ್ವ ಪದ್ಯ ಮೂಲಕ ಜನರಲ್ಲಿ ಹಾಡಿನ ಶ್ರೇಷ್ಠತೆ ತಿಳಿಸುತ್ತಾ ಭಯ ಎಲ್ಲವನ್ನು ಹೋಗಲಾಡಿಸಿ ಐಕ್ಯತೆ ಮೂಡಿಸುವಂತಹ ಹಾಡು ಹಾಡಬೇಕು ಎಂಬುದು ತಿಳಿಯುತ್ತದೆ. ಪ್ರಶ್ನೆ 33. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು. ಇದೋ ಮೊದಲು ಮುನಿಲ್ಲ ಮುಗಿದುದಂದಿನ ಪಾಡು ಹೊಸ ತಿಂದು ಹೊಸದು ಹಾಡು. ಉತ್ತರ: ಬದುಕಿನ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಷವನ್ನು ತುಂಬಬಲ್ಲ, ಹಳೆಯ ಮೌಢ್ಯವನ್ನು ಕಡಿದು ಇದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು. ನಮ್ಮನ್ನು ಬಿಗಿದಿರುವ ಜಾತಿ ಕುಲ ಮತ ಧರ್ಮ ಎಂಬ ಪಾಶಗಳನ್ನು ಕತ್ತರಿಸಿ ಉತ್ಸಾಹದಿಂದ ಹಾಡಬೇಕು. ಸಮಾನತಾ ಭಾವ ಯುಗಗಳಲ್ಲಿ ಜಗತ್ತಿನ ಮೂಲೆಯಲ್ಲಿ ತಲುಪಬೇಕು. ಆ ಹೊಸ ಹಾಡನ್ನು ಉನ್ನತ ಶಿಖರದ ತುದಿಯಲ್ಲಿ ನಿಂತು ಹಾಡಿದಾಗ ಅದರ ನುಡಿಗುಂಡುಗಳು ದಶ ದಿಕ್ಕಿಗೂಡಿಸುವುದು, ಜನರಲ್ಲಿ ತುಂಬಿರುವ ಭಯವನ್ನು ಓಡಿಸಬೇಕು. ಪ್ರಶ್ನೆ 34. ಹೊಸ ಹಾಡು ಪದ್ಯ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಗಂಡೆದೆಯ ಗರ್ಜನೆಗೆ ನಮ್ಮದ ದೇಶದ ಕೋಟ್ಯಾಂತರ ಜನರು ದನಿಗೂಡಿಸಬೇಕು. ಆ ಕೊರಲಿನ ಏಕತಾ ಭಾವದ ಪ್ರತಿಧ್ವನಿಯು ಭೂಮಿ ಆಕಾಶವನ್ನು ಆವರಿಸಬೇಕು. ಜಡತ್ವದಿಂದ ಕೂಡಿರುವ ಜನರು ಎಚ್ಚೆತ್ತು ಅಂಧಕಾರದ ಕತ್ತಲಿಂದ ಆವರಿಸಲ್ಪಟ್ಟಿರುವ ಭಾನು ಭೂಮಿಯನ್ನು ಬೆಳಗಬೇಕು. ಪ್ರತಿಯೊಬ್ಬರ ನಡೆ ನುಡಿಯಲ್ಲಿ ಕ್ರಾಂತಿಯ ಕಿಡಿ ಕೆರಳಬೇಕು.
ಜಯವನ್ನು ಹೊಂದಿದ ಮಾತೆ ನೀನು ಹೆದರದೆ ಧೈರ್ಯದಿಂದ ತಲೆ ಎತ್ತಿ ನೋಡು. ಹಿಂದಿನ ಪಾಡು ಇದೇ ಮುಗಿಯಿತು, ಇದೇ ಮೊದಲು, ಇದಕ್ಕಿಂತ ಮುಂಚೆ ಇಂಥ ಹಾಡು ಇರಲಿಲ್ಲ. ಆದ್ದರಿಂದ ಇಂದು ಹೊಸ ಹಾಡು ಹೇಳುತ್ತಾ ಹೊಸ ರೂಪವನ್ನು ತುಂಬುವ ಹಾಡು ಇದಾಗಿದೆ. ಇಂತಹ ಸ್ಫೂರ್ತಿ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು. ಅದು ನಿತ್ಯ ನುನ್ನತವಾಗಿರಬೇಕೆಂಬುದು ಪದ್ಯದ ಆಶಯವಾಗಿದೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳು ಇನ್ನೊಮ್ಮೆ ಧನ್ಯವಾದಗಳು.